ಇರಲಿಲ್ಲ. ಈಗ ಒಂದು 5 ವರ್ಷದ ಹಿಂದೆ ಸ್ವಲ್ಪ ವರ್ಷ ಇವೆಲ್ಲ ಹೊಸದಾಗಿ ಎಲ್ಲ ರೆಡಿ ಮಾಡಿದ್ರು. ಹಲೋ ಹಾಯ್ ನಮಸ್ತೆ ಸ್ನೇಹಿತರೆ, ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಒಂದು ಐತಿಹಾಸಿಕವಾದಂಥ ಸ್ಥಳದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದುವೇ ಮಂದರಗಿರಿ. ತುಮಕೂರು ಜಿಲ್ಲೆಯಿಂದ ಬೆಂಗಳೂರು ಮಾರ್ಗವಾಗಿ ಸುಮಾರು 12 ಕಿಲೋಮೀಟರ್ ದೂರ ಸಾಗಿದಾಗ ಸಿಗುವಂಥದ್ದೇ ಈ ಒಂದು ಬಸದಿ ಬೆಟ್ಟ ಅಥವಾ ಮಂದರಗಿರಿ. ಇದು ಏಕಶಿಲಾ ಬೆಟ್ಟವಾಗಿದ್ದು, ಇದು ಸಮುದ್ರ ಮಟ್ಟದಿಂದ ಸುಮಾರು 918 ಅಡಿ ಎತ್ತರದಲ್ಲಿರುವಂಥದ್ದು. ಅದೇ ರೀತಿ ಇದರ ಮೇಲೆ 4 ಬಸದಿಗಳಿವೆ. ಇತ್ತೀಚೆಗೆ ಇದು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ, ಹಾಗೆ ಸಾಕಷ್ಟು ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಾ ಇದೆ. ಈ ಬೆಟ್ಟವನ್ನು ಹತ್ತಬೇಕಿದ್ರೆ ಸುಮಾರು 450 ಮೆಟ್ಟಿಲುಗಳನ್ನು ನಾವು ಹತ್ತಬೇಕಾಗುತ್ತೆ. ನೋಡಿ, ಇಲ್ಲಿ ಬೆಟ್ಟ ಕಾಣ್ತಾ ಇದೆ. ಅದರ ಮೇಲೆ ಒಂದು ವೃಕ್ಷ ಕಾಣ್ತಾ ಇದೆಯಲ್ಲ, ಅದು ನಿಜವಾದ ವೃಕ್ಷನ ಅಥವಾ ಆರ್ಟಿಫಿಷಿಯಲ್ ಅಂತೇಳಿ ನಾವು ಅಲ್ಲಿ ನೋಡಿದ ಮೇಲೇ ಗೊತ್ತಾಗುತ್ತೆ. ಬನ್ನಿ ನೋಡುವ ಅಲ್ಲಿಯ ಸೌಂದರ್ಯ ಹೇಗಿದೆ, ಆ ಬೆಟ್ಟದ ಮೇಲೆ ಏನೆಲ್ಲ ವಿಶೇಷತೆಗಳಿವೆ, ಅದರ ಬಗ್ಗೆ ನಿಮಗೆಲ್ಲ ಇವತ್ತು ತೋರಿಸ್ತೀನಿ. ನೋಡಿ, ಇಲ್ಲಿ ಒಂದು ದ್ವಾರ ಇದೆಯಲ್ಲ, ಇದು ಬೆಟ್ಟವನ್ನು ಹತ್ತಲಿಕ್ಕೆ ಆಗದವರಿಗೆ ಒಂದು ಕಾರು ಅಥವಾ ರಿಕ್ಷಾದ ಮೂಲಕವಾಗಿ ಹೋಗುವಂಥ ವ್ಯವಸ್ಥೆ ಕೂಡ ಇದೆ. ಇದು ಬೆಟ್ಟವನ್ನು ಸುತ್ತುವರಿದು ಅಲ್ಲಿಗೆ ತಲುಪುವಂಥ ಒಂದು ರಸ್ತೆ ಇದೆ, ಅಲ್ಲಿ ಕೂಡ ಹೋಗ್ಬೋದು. ನಾವು ಪುಟ್ಟಪರ್ತಿ ಯಾತ್ರೆಯನ್ನು ಮುಗಿಸಿಕೊಂಡು ಬರುವ ದಾರಿಯಲ್ಲಿ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀವಿ. ಈಗ ಸಮಯ 4 ಗಂಟೆ ಆಗ್ತಾ ಇದೆ. ಮೋಡ ಕವಿದ ವಾತಾವರಣ ಇದೆ. ಇನ್ನೇನು ಮಳೆ ಬರುವಂಥ ಸಂಭವ ಇರಬಹುದು. ಬೆಟ್ಟವನ್ನು ಹತ್ತಲಿಕ್ಕೆ ಯೋಗ್ಯವಾದಂಥ ಸಮಯ ಮುಂಜಾವಿನ ಹೊತ್ತು, ಹಾಗೆಯೇ ಸಾಯಂಕಾಲ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ಸುಸ್ತು ಇಲ್ಲದೆ ಎಲ್ಲ ಮಕ್ಕಳು ಬಹಳ ಒಂದು ಖುಷಿಯಿಂದ ಬೆಟ್ಟವನ್ನು ಹತ್ತಾ ಇದ್ದಾರೆ ನೋಡಿ. ಹಾಗೆ ಈ ಬೆಟ್ಟವನ್ನು ಹತ್ತುವಾಗ ಸುತ್ತಲಿನ ಒಂದು ಸೌಂದರ್ಯವನ್ನು ಕೂಡ ನಾವು ಆಸ್ವಾದಿಸಬಹುದು. ನೋಡಿ, ನಮ್ಮ ಜೊತೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕೂಡ ಹತ್ತಿಕೊಂಡು ಮಕ್ಕಳಿಗೆ ನಮಗೆ ಸ್ಫೂರ್ತಿಯನ್ನು ತುಂಬುತ್ತಾ ಇದ್ದಾರೆ. ನೋಡಿ, ನಮಗೆ ಅಲ್ಲಿ ಡೈರೆಕ್ಷನ್ ಕೊಡ್ತಾ ಇದ್ದಾರಲ್ಲ, ಅವರೇ ತುಮಕೂರಿನ ಗೋಪಾಲ್ ಸರ್ ಅವರು. ನಮ್ಮ ಸಂಸ್ಥೆಯ ಹಳೆಯ ಪೋಷಕರು. ಅವರ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಮುಗಿಸಿ ಸಾಕಷ್ಟು ವರ್ಷಗಳಾದರೂ ಕೂಡ ಆ ಒಂದು ಸಂಬಂಧವನ್ನು ಈಗಲೂ ಕೂಡ ಇಟ್ಕೊಂಡಿದ್ದಾರೆ. ಪ್ರತಿ ಸಾರಿ ನಾವು ಪರ್ತಿ ಯಾತ್ರೆಗೆ ಹೋಗುವಾಗ ನಮಗೆ ಊಟದ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದಿದ್ದಾರೆ. ಹಾಗೆಯೇ ಅಷ್ಟು ಮಾತ್ರ ಅಲ್ಲ, ನಾವು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಸ್ಥಳೀಯವಾಗಿ ಏನೆಲ್ಲ ವ್ಯವಸ್ಥೆ ಆಗಬೇಕು ಅದನ್ನೆಲ್ಲ ಬಹಳಷ್ಟು ಒಂದು ಮುತುವರ್ಜಿಯಿಂದ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಕೂಡ ಕಡಿಮೆನೇ ಅಂತ ಹೇಳ್ಬೋದು. ನೋಡಿ, ನಮ್ಮ ಅಧ್ಯಕ್ಷರು ಕೂಡ ಬಹಳ ನಿರಾಯಾಸವಾಗಿ ಈ ಒಂದು ಬೆಟ್ಟವನ್ನು ಹತ್ತಾ ಇದ್ದಾರೆ. ಹಾಗೆ ಅವರೊಂದಿಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹಳ ಖುಷಿಯಿಂದ ಬೆಟ್ಟವನ್ನು ಹತ್ತಾ ಇದ್ದಾರೆ. ಬೆಟ್ಟವನ್ನು ಹತ್ತುತ್ತಿದ್ದಂತೆ ಸುತ್ತಲೂ ಕಣ್ಣು ಹಾಯಿಸಿದಾಗ ಬಹಳಷ್ಟು ನಯನ ಮನೋಹರವಾದಂಥ ದೃಶ್ಯಗಳನ್ನು ಕಾಣಬಹುದು. ಸುತ್ತಲಿನ ದೂರ ದೂರದ ಗ್ರಾಮಗಳು ನಮಗೆ ನುಣ್ಣಗೆ ಕಾಣ್ತಾ ಇವೆ ನೋಡಿ.
ನಾವೀಗ ಬೆಟ್ಟದ ಮುಖ್ಯ ದ್ವಾರಕ್ಕೆ ಬಂದಿದ್ದೀವಿ ನೋಡಿ. ಈಗಾಗಲೇ ನಾವು ಬೆಟ್ಟದ ತಪ್ಪಲನ್ನು ರೀಚ್ ಆಗಿದ್ದೀವಿ. ಬಹಳಷ್ಟು ಒಂದು ಸುಂದರವಾದಂಥ ದೃಶ್ಯಗಳನ್ನು ಇಲ್ಲಿಂದ ನೋಡಬಹುದು. ನಾನು ಆವಾಗಲೇ ಹೇಳಿದ ಹಾಗೆ ಅಲ್ಲಿ ನೋಡಿ ಒಂದು ವೃಕ್ಷ ಕಾಣ್ತಾ ಇದೆಯಲ್ಲ, ಅದು ಸಂಪೂರ್ಣವಾಗಿ ಮೆಟಲಿಂದ ಮಾಡಿರುವಂಥದ್ದು, ಆರ್ಟಿಫಿಷಿಯಲ್. ದೂರದಿಂದ ನೋಡುವಾಗ ಅದು ನಿಜವಾದ ಮರದ ಹಾಗೆ ಕಾಣ್ತಾ ಇದೆ, ಆದರೆ ಅದು ನಿಜವಾದ ಮರ ಅಲ್ಲ. ಸಂಪೂರ್ಣವಾಗಿ ಅದರ ಎಲೆಗಳನ್ನು ಕಬ್ಬಿಣದ ತಗಡುಗಳಿಂದ ಮಾಡಲಾಗಿದೆ. ಹಾಗೆ ಆ ಮರದ ಬುಡದಲ್ಲಿ ಮಹಾವೀರನು ತನ್ನ ಉಪದೇಶವನ್ನು ಮಾಡುವ ಒಂದು ದೃಶ್ಯವನ್ನು ಅಲ್ಲಿ ಸಿದ್ಧಪಡಿಸಲಾಗಿದೆ. ಹಾಗೆ ಸುತ್ತಲೂ ಜನರು ಮಹಾವೀರನ ಉಪದೇಶವನ್ನು ಆಲಿಸುವಂಥ ದೃಶ್ಯವನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡಲಾಗಿದೆ. ಅದರೊಂದಿಗೆ ಪ್ರಾಣಿ ಪಕ್ಷಿಗಳು ಕೂಡ ಮಹಾವೀರನ ಆ ಒಂದು ಉಪದೇಶವನ್ನು ಆಲಿಸ್ತಾ ಇವೆ. ಇಲ್ಲಿಯ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿರುವಂಥ ಪ್ರತಿಯೊಂದು ಮೂರ್ತಿಗಳಿಗೂ ಕೂಡ ಬೇರೆ ಬೇರೆ ರೀತಿಯ ಮುಖಗಳಿವೆ. ನಾವು ಇಲ್ಲಿ ಇಂತಿಷ್ಟು ಹಣವನ್ನು ಸಂದಾಯ ಮಾಡಿದರೆ ನಮ್ಮ ಮುಖವನ್ನು ಕೂಡ ಆ ಒಂದು ಮೂರ್ತಿಗೆ ಸೇರಿಸುತ್ತಾರೆ. ಜೈನರ 24ನೇ ತೀರ್ಥಂಕರರಾದಂತಹ ಮಹಾವೀರ ಉಪದೇಶ ನೀಡುತ್ತಿರುವಂಥ ದೃಶ್ಯ, ಅದೆಲ್ಲವನ್ನು ತದೇಕ ಚಿತ್ತದಿಂದ ಆಲಿಸುತ್ತಿರುವಂಥ ಜನರು. ಮುಂದೆ ನಾವು ಈ ಬೆಟ್ಟದ ತಪ್ಪಲಿನಲ್ಲಿರುವಂಥ ಬಸದಿಗಳ ಕಡೆ ಸಾಗುವ. ಇಲ್ಲಿ ಒಟ್ಟು 4 ಬಸದಿಗಳಿವೆ. ಬೇರೆ ಬೇರೆ ತೀರ್ಥಂಕರು ಹಾಗೆ ಜೈನ ಮುನಿಗಳಿಗೆ ಸಂಬಂಧಪಟ್ಟ ಬಸದಿಗಳಾಗಿವೆ. ಈ ಬಸದಿಗಳಿಗೆ ಯಾವುದೇ ಬಾಗಿಲುಗಳಿಲ್ಲ. ಎಲ್ಲವನ್ನೂ ತ್ಯಾಗ ಮಾಡಿದಂತಹ, ಎಲ್ಲ ಆಸೆಯನ್ನು ಬಿಟ್ಟಂತಹ ಮುನಿಗಳಿಗೆ ಇನ್ನು ಕಳೆದುಕೊಳ್ಳುವುದಂತಾದರೂ ಏನು ಅನ್ನುವುದೇ ಇದರ ಸಂಕೇತ. ಹಾಗೆ ಈ ಬಸದಿಗಳು ಸಂಪೂರ್ಣವಾಗಿ ಕಲ್ಲಿನಿಂದಲೇ ಕೆತ್ತಲ್ಪಟ್ಟಿವೆ.
ಮಂದರಗಿರಿ ಅಥವಾ ಬಸದಿ ಬೆಟ್ಟಕ್ಕೆ ಮತ್ತಷ್ಟು ಸೌಂದರ್ಯವನ್ನು ನೀಡುತ್ತಿರುವುದು ಅಲ್ಲಿ ಕಾಣುತ್ತಿದೆಯಲ್ಲ, ವಿಶಾಲವಾಗಿ ಹಬ್ಬಿರುವಂತಹ ಮೈದಾಳ ಕೆರೆ. ಇವಾಗ 800 900 ಓಲ್ಡ್ ಟೆಂಪಲ್ಸ್ ಇವೆಲ್ಲ. ಇದು ದಿಗಂಬರ ಟೆಂಪಲ್, ಜೈನ್ ದಿಗಂಬರ ಟೆಂಪಲ್. ಆವಾಗ ಎಲ್ಲ ಇಲ್ಲೇನು ಇರಲಿಲ್ಲ. ಈಗ ಒಂದು 5 ವರ್ಷದ ಹಿಂದೆ ಸ್ವಲ್ಪ ವರ್ಷ ಇವೆಲ್ಲ ಹೊಸದಾಗಿ ಎಲ್ಲ ರೆಡಿ ಮಾಡಿದ್ರು. ಎಲ್ಲ ಏನು ಥಿಕ್ನೆಸ್ ಇದಾವೆಲ್ಲ ಕಡಿಮೆ ಮಾಡಿ ಫಿನಿಶಿಂಗ್ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡಿದ್ರು. ಆ ಮಧ್ಯದಿನ ವೀರೇಂದ್ರ ಹೆಗಡೆ ಅವರು ಬಂದು ಅದು. ಆಮೇಲೆ ಇದು ಔಟ್ ಸೈಡ್ದೆಲ್ಲ 2 years ಬ್ಯಾಕ್ ಓನ್ಲಿ ಅದನ್ನೆಲ್ಲ ರೆಡಿ ಮಾಡಿದ್ದಾರೆ. ಈಗ ಇವೆಲ್ಲ ನೀಟ್ನೆಸ್ ಆಗಿ ಮೇಂಟೈನ್ ಮಾಡಿದ್ರೆ ಜಸ್ಟ್ 5 years ಬ್ಯಾಕ್. ಇಲ್ಲಿ ಮುನಿಗಳು ಅಂತ ಬರ್ತಾರೆ ಅವ್ರ ಕಡೆ, ಅವರು ಬಂದಾಗ ಎಲ್ಲ ಇದ್ದು ಇಲ್ಲಿ 2 years ಇದ್ದು ಇವೆಲ್ಲ ರೆಡಿ ಮಾಡಿ. ಅಂದ್ರೆ ಇತಿಹಾಸದಲ್ಲಿ ಅಂದ್ರೆ ಯಾವ ರಾಜರು? ಗಂಗರ್ ಕಾಲದ್ದು. ಗಂಗರ ಕಾಲದ್ದು. ಗಂಗರ್ ಕಾಲ. ಯಾವ ರಾಜ? ರಾಜ ಅಲ್ಲ, ಒಬ್ಬರ ರಾಣಿ ಏನೋ ಇದು ಮಾಡಿದ್ದಾರೆ. ಪರ್ಫೆಕ್ಟ್ ಗೊತ್ತಿಲ್ಲ. ಅದರ ಇತಿಹಾಸದ ಅದ್ರಲ್ಲಿ ಇದಿದೆ, ಶಾಸನ ಇದೆ. ಅದರಲ್ಲೇ ನಿಮ್ಗೆ ಮೆನ್ಷನ್ ಮಾಡಿದ್ದಾರೆ 860 years ಓಲ್ಡ್. ಆವಾಗಿಂದ ಇದು ಇದೆ. ಥ್ಯಾಂಕ್ ಯು ಸರ್. ಮತ್ತೊಂದಲ್ಲಿ ಒಂದು ಆರ್ಟಿಫಿಷಿಯಲ್ ಮರ ಮಾಡಿದಾರಲ್ಲ, ಆದ್ರೆ ಏನು ಸಂಕೇತ? ಸಾಮಾನ್ಯ ಬೋಧಿ ವೃಕ್ಷ ಅಥವಾ ಇದರ ಕೆಳಗಡೆ ಕೂತ್ಕೊಂಡಾಗ ಮಹಾವೀರ ಅವರ ಇದಾಯ್ತು ಅಂತ. ಅದು ಮಹಾವೀರ ಅವರ ಕಡೆ ಇದೆ ಭಾಷಣ, ಅಂದರೆ ಜನಗಳಿಗೆ ತಿಳುವಳಿಕೆ ಕೊಟ್ಟಂತ ಉಪದೇಶ ಆ ಟೈಮಲ್ಲಿ ಎಲ್ಲರೂ ಸೇರಿದ್ದಾರೆ. ಪ್ರಾಣಿ ಪಕ್ಷಿಗಳಂದಿರೋದು ಮನುಷ್ಯರಂದಿರೋದು ಎಲ್ಲರೂ ಉಪದೇಶನ ಆಲಿಸಿದ್ದಾರೆ. ಅದಕ್ಕೋಸ್ಕರ ಅದೊಂದು. ಸರ್, ನಿಮ್ಮ ಹೆಸರು? ಜಗದೀಶ್. ನೀವಿಲ್ಲಿ? ನಾನಿಲ್ಲಿ ಮ್ಯಾನೇಜರ್. ಥ್ಯಾಂಕ್ ಯು ಸರ್. ಇಲ್ಲಿಯ ಬಸದಿಗಳು ಸುಮಾರು 800ರಿಂದ 900 ವರ್ಷಗಳ ಇತಿಹಾಸವನ್ನು ಹೊಂದಿವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೀವು ಶಿಲಾ ಶಾಸನವನ್ನು ಕಾಣಬಹುದು ನೋಡಿ. ಇವಿಷ್ಟು ಇಲ್ಲಿನ ಕೆಲವೊಂದು ಮಾಹಿತಿಗಳು. ಇನ್ನಷ್ಟು ಮಾಹಿತಿಗಳು ಇರಬಹುದು. ನೀವು ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಬೇಕಿದ್ರೆ ಖುದ್ದಾಗಿ ನೀವು ಭೇಟಿ ಕೊಟ್ಟು ಇಲ್ಲಿಯ ಸೌಂದರ್ಯವನ್ನು ಆಸ್ವಾದಿಸಬಹುದು. ಮುಂದೆ ಸಾಕಷ್ಟು ವಿಚಾರಗಳು ಕೆಳಗಿನ ಭಾಗದಲ್ಲಿ ಕೂಡ ಇವೆ, ಅಲ್ಲಿಗೆ ನಾವು ತೆರಳೋಣ ಈಗ. ನೋಡಿ, ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಬಾಹುಬಲಿಯ ಮೂರ್ತಿ,
ತ್ಯಾಗದ ಸ್ವರೂಪ, ಶಾಂತಿಯ ಸ್ವರೂಪವಾದಂಥ ಬಾಹುಬಲಿಯ ಮೂರ್ತಿಯನ್ನು ಒಂದು ಕಲ್ಲಿನಿಂದ ಕೆತ್ತಲಾಗಿದೆ. ಆದರೆ ನಾವು ನೀವು ಅಂದ್ಕೊಂಡಾಗೆ ಅದು ಬಾಹುಬಲಿ ಅಥವಾ ಗೊಮ್ಮಟೇಶ್ವರನ ಮೂರ್ತಿಯಲ್ಲ. ನೋಡಲಿಕ್ಕೆ ಅದೇ ಥರ ಇದೆ, ಆದರೆ ಅದು ಜೈನರ ತೀರ್ಥಂಕರರಾದಂತಹ ಚಂದ್ರನಾಥ ಸ್ವಾಮಿಯ ಒಂದು ಮೂರ್ತಿ. ಮುಂದಿನ ಒಂದು ಅದ್ಭುತವಾದಂಥ ಒಂದು ದೃಶ್ಯವನ್ನು ನೋಡುವವರಿದ್ದೀವಿ ನೋಡಿ. ಪ್ರಪಂಚದ ಯಾವುದೇ ಪ್ರದೇಶದಲ್ಲಿ ಕೂಡ ಇಲ್ಲದಂಥ ಒಂದು ಮಂದಿರ, ಅದುವೇ ಗುರುಮಂದಿರ. ಈ ಒಂದು ಗುರುಮಂದಿರ ಪಿಂಜಿ ಆಕಾರದಲ್ಲಿದೆ. ಪಿಂಜಿ ಅಂದರೆ ಜೈನ ಮುನಿಗಳು ತಮ್ಮ ಕೈಯಲ್ಲಿ ಸದಾ ಹಿಡಿದುಕೊಳ್ಳುವಂತಹ ನವಿಲುಗರಿಯಿಂದ ಮಾಡಿದಂತಹ ಮುಚ್ಚಳಿಕೆ ಎಂದು ಅರ್ಥ. ಈ ಒಂದು ಮಂದಿರವನ್ನು ಅದೇ ನವಿಲುಗರಿಯ ಆಕಾರದಲ್ಲಿ ಕಟ್ಟಲಾಗಿದೆ. ಈ ಗುರುಮಂದಿರವು ಸುಮಾರು 81 ಅಡಿಗಳಷ್ಟು ಎತ್ತರವಿದ್ದು, ಇದರ ಒಳಗೆ ಶಾಂತಿಸಾಗರ ತೀರ್ಥಂಕರರ ಸುಮಾರು 5 ಅಡಿ ಎತ್ತರದ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಹಾಗೆ ಇದರ ಒಳಭಾಗದಲ್ಲಿ ಜೈನ ತೀರ್ಥಂಕರರ ಹಾಗೆ ಜೈನ ಮುನಿಗಳ ಜೀವನ ಕ್ರಮವನ್ನು ರೂಪಿಸುವಂಥ ಕೆಲವೊಂದು ಚಿತ್ರಗಳನ್ನು ಕೂಡ ಬಿಡಿಸಲಾಗಿದೆ. ಹಾಗೆ ಇದರ ಒಳಗೆ ಕ್ಯಾಮರಾ ಅಲವಿಲ್ಲ.
ಕಡೆ ಇನ್ನೂ